ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮಯ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಪ್ರವೀಣ್ ಜೇಕಬ್ ಅವರಿದೆ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಆತ್ಮೀಯರೇ, ಇವತ್ತು ಒಂದು ಅಜ್ಞಾನದಿಂದಾಗಿ ಲಕ್ಷಾಂತರ ಜೀವಹಾನಿ ಆಗ್ತಾ ಇದೆ. ಆ ಅಜ್ಞಾನ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಆತ್ಮೀಯರೇ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ವೈದ್ಯರ ತಂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಂಡು ತಮ್ಮ ವೈಯಕ್ತಿಕ ಸಮಸ್ಯೆಯನ್ನು ವೈದ್ಯರೊಂದಿಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಾವು ಕರೆ ಮಾಡಿ ಒಂದು ವಾರದಲ್ಲಿ ನಮ್ಮ ವೈದ್ಯರೇ ತಮಗೆ ಕಾಲ್ ಮಾಡ್ತಾರೆ. ಅದಕ್ಕೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅಜ್ಞಾನ ಅದು ಯಾವುದು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂತಹ ಇವತ್ತು ಅಲ್ಫಾ ನ್ಯಾಚುರಲ್ ಮುಖ್ಯಸ್ಥರಾಗಿರುವಂಥ ಪ್ರವೀಣ್ ಅವರು ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಆ ಒಂದು ಅಜ್ಞಾನ, ಆ ಒಂದು ಇಗ್ನೋರೆನ್ಸ್, ಅದರಿಂದಾಗಿ ಇವತ್ತು ಇಷ್ಟೆಲ್ಲ ಒಂದು ಜೀವಹಾನಿ ಆಗ್ತಾ ಇದೆ ಭಾರತದಲ್ಲಿ. ಎಲ್ಲ ದೇಶದಲ್ಲೂ ಆಗ್ತಾ ಇದೆ, ಆದರೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಯಾವುದು ಅಜ್ಞಾನ? ಇಟ್ಸ್ ಆ್ಯಕ್ಚುಲಿ ನಾಟ್ ದಿ ಪೊಲ್ಯೂಷನ್ ಆರ್ ವೈರಲ್ ಆರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆರ್ ಸೈಡ್ ಎಫೆಕ್ಟ್ ಆಫ್ ಮೆಡಿಸಿನ್ killing most of the Indians today, rather the lack of right knowledge regarding right food habits, the major cause of the death today. ಸೊ ಹಾಗಾದರೆ ಇವತ್ತು ಮುಖ್ಯವಾದ ಕಾರಣ ನಾವೆಲ್ಲ ಅಂದ್ಕೊಳ್ತಾ ಇದ್ದಾಗೆ ಏಡ್ಸ್ ಜಾಸ್ತಿ ಜನರನ್ನ ಕೊಲ್ತಾ ಇದೆ, ವೈರಸ್ ಕೊಲ್ತಾ ಇದೆ, ಬ್ಯಾಕ್ಟೀರಿಯಾದಿಂದ ಜಾಸ್ತಿ ಜನ ಸತ್ತು ಹೋಗ್ತಾ ಇದ್ದಾರೆ, ಸಾಂಕ್ರಾಮಿಕ ರೋಗಗಳಿಂದ ಸತ್ತು ಹೋಗ್ತಾ ಇದೆ. ಇದಕ್ಕೆಲ್ಲ ನಾವು ಉತ್ತರವನ್ನು ಕಂಡುಹಿಡಿದಿದ್ದೇವೆ. ಇದು ಯಾವುದು ಕಾರಣ ಅಲ್ಲ. ಆದರೆ ಹೆಚ್ಚು ಜನರನ್ನ ಕೊಲ್ಲಿಕ್ಕೆ ಕಾರಣ ನಮ್ಮ ತಪ್ಪು ಆಹಾರದ ಬಗ್ಗೆ ಇರುವಂಥ ನಮ್ಮ ಅಜ್ಞಾನ. Definitely. I feel mostly 40 to 50% of total deaths are related to bad food habits. Okay. And particularly the lack of knowledge regarding right type of fat, which is very significant. ಸೊ ಅಜ್ಞಾನದಲ್ಲಿಯೂ ಅತಿ ಮುಖ್ಯವಾದ ಅಜ್ಞಾನ ಯಾವುದು ನಮ್ಮದು ಅಂದರೆ ಕೊಬ್ಬಿನ ಬಗ್ಗೆ ಇರುವಂಥ ಅಜ್ಞಾನ. ಫ್ಯಾಟ್ ಅಂದರೆ ಕೆಟ್ಟದ್ದು ಅಂಥೇಳಿ ನಾವು ತಿಳ್ಕೊಂಡು ದೂರ ಇದ್ದೇವೆ. ಹಾಗೆಯೇ ನಾವು ಇವತ್ತು ರಿಫೈನ್ಡ್ ಆಯಿಲ್ಸು ಬಹಳ ಒಳ್ಳೆಯದು ಅಂಥೇಳಿ ಅದನ್ನು ಹಾಕ್ಕೊಂಡಿದ್ದೇವೆ. ಸೊ ಹೀಗಾಗಿ ಕಳೆದ ಪ್ರವೀಣ್ ಸರ್ ಹೇಳ್ತಾ ಇರ್ತಾರೆ ಯಾವಾಗಲೂ, ಕಳೆದ 50 ವರ್ಷದಿಂದ ಇವತ್ತು ಈ ಒಂದು ರಿಫೈನ್ಡ್ ಆಯಿಲ್ ಸಾಮಾನ್ಯವಾಗಿ ಬಂತು. ಇಷ್ಟು ಬಂದರೂ ಕೂಡ ಹೃದಯದ ಅಟ್ಯಾಕ್, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗಿಲ್ಲ, ಇನ್ಫ್ಲಮೇಷನ್ಸ್ ಕಡಿಮೆ ಆಗಿಲ್ಲ, ಎಲ್ಲವೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಕೊಬ್ಬು ಅಂದರೆ ಏನು, ಅದರಲ್ಲಿ ಯಾವ ವಿಧ ಇದೆ, ಯಾವ ಕೊಬ್ಬಿನ ಅವಶ್ಯಕತೆ ನಮಗಿದೆ ಈಗ ಅಲ್ವಾ, ಈಗ ಯಾವುದು ಅವಶ್ಯಕತೆ ಇದೆ ಈ ಪ್ರೆಸೆಂಟ್ ಲೈಫಲ್ಲಿ, ಪ್ರೆಸೆಂಟ್ ಡೇಸಲ್ಲಿ, ಇದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೇವೆ. ಡಾಕ್ಟ್ರೇ, ಯಾವ ಫ್ಯಾಟ್ ಅನ್ನು ಹೇಗೆ ವಿಂಗಡಣೆ ಮಾಡ್ತೀರಾ? ದ ಫ್ಯಾಟ್ಸ್ ಆರ್ ಫಾಲ್ಸ್ ಇನ್ ಟು 2 categories, ಸ್ಯಾಚುರೇಟೆಡ್ ಫ್ಯಾಟ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್. ಸೊ ಇಲ್ಲಿದೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಫಾಲ್ಸ್ ಇನ್ ಟು 2 categories, ಸ್ಯಾಚುರೇಟೆಡ್ ಫ್ಯಾಟ್ಸ್, unsaturated fats. Unsaturated fatty acids further divide into 2 more categories called as monounsaturated and polyunsaturated fatty acids. ಫ್ಯಾಟಿ ಆಸಿಡ್ಸ್ ಅಲ್ಲಿ 2 ವಿಧ, ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಅನೇಕ ವೀಕ್ಷಕರು ಕೇಳ್ತಾರೆ ಫ್ಯಾಟ್ ಬಗ್ಗೆ, ಗಮನವಿಟ್ಟು ನೋಡ್ಕೊಂಡು ಬಿಡಿ. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಮತ್ತೆ 2 ವಿಧ, ಏನು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಅಂದರೆ ಪೂಫಾ ಮತ್ತು ಮೂಫಾ ಅಂತ 2 ವಿಧ. ಸೊ ಇದರಲ್ಲಿ ಪುನಃ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡಲ್ಲಿ ಯಾವುದೆಲ್ಲ ಬರುತ್ತೆ? ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೈನ್ ಅಬೌಟ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಬಹಳ ಕೆಟ್ಟದ್ದು, ಅದು ಹೃದಯದ ರೋಗವನ್ನು ಉಂಟು ಮಾಡುತ್ತೆ. ಸ್ಯಾಚುರೇಟೆಡ್ ಫ್ಯಾಟನ್ನು ತೆಗೆದುಕೊಳ್ಳೇಬಾರದು ಅನ್ನುವಂತಹ ಒಂದು ಯೋಚನೆಯಲ್ಲಿ ನಾವೆಲ್ಲ ಇದ್ವಿ. ಆದರೆ ಇತ್ತೀಚಿನ ಎಲ್ಲ ಸಂಶೋಧನೆಗಳು ಹೇಳ್ತಾ ಇದೆ, ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಕೂಡ ನಮಗೆ ಹೇಳ್ತಾ ಇದೆ ಸ್ಯಾಚುರೇಟೆಡ್ ಫ್ಯಾಟ್ ನಮಗೆ ಬೇಕು ಅಂತ. Yes, recent studies. And for example, saturated fatty acids can be identified in 2 sources. The number 1, animal sources. Number 2, plant origin saturated fatty acid. Animal origin saturated fatty acid come from cow, because the fat in milk is richest source of saturated fatty acids, like ghee, majjige, ಮೊಸರು, milk, cheese, butter, all are invariably rich in ಹಾಲಿನ products. Dairy based products are rich source of animal origin saturated fatty acids. ಹಾಲು, ಮೊಸರು, ಮಜ್ಜಿಗೆ, ಹಾಗೇನೆ ತುಪ್ಪ, ಬೆಣ್ಣೆ, ಚೀಸ್, ಪನ್ನೀರ್, ಇದೆಲ್ಲವೂ ಕೂಡ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಲ್ಲಿ ಬರುತ್ತೆ. ಸೊ ಹಾಗೇನೆ ವೆಜಿಟೇಬಲ್ ಒರಿಜಿನ್, let's see the plant origin saturated fatty acids. Coconut oil,
It's the richest source of plant origin saturated ನಮ್ಮ ಅನೇಕ ಸಂಚಿಕೆಗಳಲ್ಲಿ ನಾವು ವರ್ಜಿನ್ ಕೊಕೊನಟ್ ಆಯಿಲ್ ಒಳ್ಳೇದು ಅಂತ ಹೇಳ್ತಾ ಬಂದ್ವಿ. ಇವತ್ತು ನಿಮಗೆ ವೈಜ್ಞಾನಿಕವಾಗಿ ಹೇಗೆ ವರ್ಜಿನ್ ಕೊಕೊನಟ್ ಆಯಿಲ್ ಒಳ್ಳೇದು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ಸ್ಯಾಚುರೇಟೆಡ್ ಫ್ಯಾಟ್ ಅಲ್ಲಿ ಅದು ಬರುತ್ತೆ. ಒರಿಜಿನ್ ಕೊಕೊನಟ್ ಆಯಿಲ್ ಸ್ಯಾಚುರೇಟೆಡ್. So dear friends, therefore the structure of tuppa butter are exactly like coconut oil because both are rich in saturated fatty acids. So ತುಪ್ಪ ಹಾಗೇನೆ ತೆಂಗಿನಕಾಯಿ ಎಣ್ಣೆ ಎರಡರಲ್ಲೂ these two are the same major source of saturated fatty acid. From the past 50 years particularly, the health experts and scientists, the heart association societies across the world had been advising to reduce the consumption of saturated fatty acids. ಕಳೆದ 50 ವರ್ಷಗಳಿಂದಾನು ಹೃದಯದ ಒಂದು ವೈದ್ಯರುಗಳು ಹಾಗೂ ಎಲ್ಲರೂ ಕೂಡ ಈ ಸ್ಯಾಚುರೇಟೆಡ್ ಫ್ಯಾಟ್ ಒಳ್ಳೆಯದಲ್ಲ, ಅದನ್ನು ಬಿಡಿ ಅನ್ನುವಂಥ ಒಂದು ಸಂದೇಶವನ್ನು ನಮಗೆ ನೀಡ್ತಾ ಬಂದರು. So every health experts in the world and cardiologists were asking to stay away from cholesterol and saturated fat. So ಕೊಲೆಸ್ಟ್ರಾಲ್ನು ತೆಗೆದುಕೊಳ್ಳಬಾರದು, ಆಹಾರದಲ್ಲಿ ಕೊಲೆಸ್ಟ್ರಾಲ್ ಇರುವಂಥ ಆಹಾರವನ್ನು, ಅದರ ಜೊತೆಗೆ saturated fatty acid. Both are the main cause for heart disease. It started from 1960s, but paradoxically, we had been witnessed a dramatic increase in the prevalence of diabetes, obesity, and heart disease. For instance, back in 1950 or before 1950, hardly any Indians had diabetes, obesity, and ಸೊ ಇವತ್ತು ಕಳೆದ 50-60 ವರ್ಷಗಳಿಂದ ನಾವು ಈ ಸ್ಯಾಚುರೇಟೆಡ್ ಫ್ಯಾಟನ್ನು ಕಡಿಮೆ ಮಾಡ್ತಾ ಬಂದ್ವಿ, ತೆಂಗಿನಕಾಯಿಯಿಂದ ದೂರ ಇಡ್ತಾ ಬಂದ್ವಿ, ತುಪ್ಪವನ್ನು ತಿನ್ನಬಾರ್ದು, ನಮಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಕೊಂಡು ಅದನ್ನು ದೂರ ಇಡ್ತಾ ಬಂದ್ವಿ. ಆದರೆ 50 ವರ್ಷದ ಹಿಂದೆ ಹೃದಯ ರೋಗ ಇಷ್ಟಿರಲಿಲ್ಲ, ಮಧುಮೇಹ ಇಷ್ಟಿರಲಿಲ್ಲ, ಒಬೆಸಿಟಿ ತೂಕ ಇಷ್ಟಿರಲಿಲ್ಲ, BP ಇಷ್ಟಿರಲಿಲ್ಲ. ಇವತ್ತು ರಾಕೆಟ್ ಥರ ಸ್ಪೀಡಲ್ಲಿ ಅದು ಹೆಚ್ಚಾಗ್ತಾ ಇದೆ. ಅತಿ ಹೆಚ್ಚು ಮಧುಮೇಹಗಳನ್ನು ಹೊಂದಿರುವಂಥ ದೇಶ ನಮ್ಮದಾಗಿದೆ, ಅತಿ ಹೆಚ್ಚು ಹೃದಯ ರೋಗಿಗಳನ್ನು ಹೊಂದಿರುವಂಥ ದೇಶ ನಮ್ಮದಾಗಿದೆ. ಇದಕ್ಕೆ ಕಾರಣ ಹಾಗಾದರೆ ಏನು ಅನ್ನೋದನ್ನು ನಾವು ಕಂಡುಹಿಡಲೇಬೇಕಂತ ಅನಿವಾರ್ಯತೆ ಇದೆ. ಸ್ಯಾಚುರೇಟೆಡ್ ಫ್ಯಾಟನ್ನು ಬಿಟ್ವಿ, ಆದರೂ ಪ್ರಯೋಜನ ಇಲ್ಲ. Yeah, that's the right point you have been pointed out. And let's see the unsaturated fatty acids. Two category, polyunsaturated and monounsaturated fatty acids. Okay. Monounsaturated fatty acids are predominantly found in nuts, shenga, badami, godambi. All nuts are rich source of monounsaturated fatty acids. ಮೂಫಾ ಬಹಳ ಒಳ್ಳೆಯದು ನಮಗೆ ಇದು. ಸೊ ಈ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಒಳ್ಳೆಯದು ಎರಡಿದೆ. ಸೊ ಆ ಒಳ್ಳೆಯದನ್ನು ನಾವು ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇವೆ. ಮೊದಲನೇದಾಗಿ nuts are the richest source of godambi, all type of nuts are amazing source of monounsaturated fatty acids. And additionally, olive oil, butterfruit, which are rich source of ಬೆಣ್ಣೆ ಹಣ್ಣು ಹಾಗೂ ಆಲಿವ್ ಆಯಿಲ್ ಕೂಡ rich source of monounsaturated fatty acids. And it's very good fat, amazing fat, because the monounsaturated fatty acid reduce bad cholesterol and increase good cholesterol, HDL cholesterol. ಸೊ ಈ ಒಂದು ನಟ್ಸ್ ಬಗ್ಗೆ ನಾವು ತುಂಬ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಈ ನಟ್ಸನ್ನು ತಿನ್ನೋದ್ರಿಂದಾಗಿ, ಆಲಿವ್ ಆಯಿಲನ್ನು ಯೂಸ್ ಮಾಡೋದ್ರಿಂದಾಗಿ, ರಾನೇ ಯೂಸ್ ಮಾಡಬೇಕು, ಫ್ರೈ ಮಾಡಿದ್ರೆ ಪ್ರಯೋಜನ ಇಲ್ಲ ಆಲಿವ್ ಆಯಿಲು. ಬೆಣ್ಣೆಹಣ್ಣನ್ನು ಉಪಯೋಗಿಸೋದ್ರಿಂದಾಗಿ ಏನಾಗುತ್ತೆ, ಒಳ್ಳೆಯ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ಅಲ್ಲಿಗೆ ಇದು ಮುಗೀತು. So next one is polyunsaturated fatty acid, which falls into two categories called as polyunsaturated PUFA. One is omega-3, next is omega-6. All type of refined oils which came to Indian market after 1950 are rich source of omega-6 fatty acid or refined oils. ಇವತ್ತು 1950-60ನೇ ಒಂದು ಇಸ್ವಿಯ ಈಚೆಗೆ ನಮ್ಮ ಮಾರ್ಕೆಟಿಗೆ ಬಂದಿರುವಂತಹ ಎಲ್ಲ ಆಯಿಲ್ಗಳು ಕೂಡ ರಿಫೈನ್ಡ್ ಆಯಿಲ್ಸ್. ಸೊ ಆ ಒಂದು ರಿಫೈನ್ಡ್ ಆಯಿಲ್ ಸೋರ್ಸನ್ನು ನೋಡಿದ್ರೆ ಅಥವಾ ಅದರಲ್ಲಿರುವಂಥ ಅಂಶವನ್ನು ನೋಡಿದ್ರೆ ಅದರಲ್ಲಿ omega-6 ಇದೆ. And one more polyunsaturated fatty acid called as omega-3 fatty acid. There is a two origin of omega-3 fatty acid. One is marine origin, second plant origin. Marine omega-3 fatty acid is called as long chain omega-3 fatty acid, and plant origin omega-3 fatty acid is predominantly found in flaxseed and walnut. Very good fat because brain is made up of omega-3 fatty acids. ಸೊ omega-3, ಇಲ್ಲಿ omega-3 ಮತ್ತು omega-6 ಇದೆ ಈ ಒಂದು ಪೂಫಾದಲ್ಲಿ. ಸೊ omega-6 ನಮಗೆ ಗೊತ್ತಾಯಿತು ರಿಫೈನ್ಡ್ ಆಯಿಲ್ಸಲ್ಲಿ ಜಾಸ್ತಿ ಇದೆ. omega-3 ಯಾವುದರಲ್ಲಿ, omega-3 ಅಂಶಗಳು ಒಂದು ಸಮುದ್ರದಲ್ಲಿರುವಂಥ ಪಾಚಿಯಲ್ಲಿದೆ. ಆ ಪಾಚಿಯನ್ನು ತಿಂದಂತಹ ಒಂದು ಮೀನಲ್ಲೂ ಕೂಡ ಅದು ಸಿಗುತ್ತೆ. ಜೊತೆಗೆ
ಪ್ಲಾಂಟ್ ಒರಿಜಿನ್ ಕೂಡ ಇದರಲ್ಲಿದೆ, ಅಗಸೆ ಬೀಜದಲ್ಲಿ. ಅಗಸೆ ಬೀಜ and walnut ಅಲ್ಲಿ are rich source of omega-3 fatty acids. Okay. And what is the major dietary shift happened in the past 6 decades? We have reduced the consumption of saturated fat. Butter, ghee, coconut oil was replaced by omega-6 rich refined oil. This is a major shift happened in India from the past 6 decades. ಸೊ ಹಾಗಾದರೆ 50-60 ವರ್ಷದಿಂದ ಆದಂತಹ ಪ್ರಮುಖವಾದ ಬದಲಾವಣೆಯನ್ನು ನೋಡಿದ್ರೆ ಒಮೆಗಾ ಒಂದು 6 ಹೆಚ್ಚಿಗೆ ಇರುವಂಥ ರಿಫೈನ್ಡ್ ಆಯಿಲ್ಸನ್ನು ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಯಾಕಂದರೆ ಅದು ಟೋಟಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತಾ ಇತ್ತು. ಹಾಗಾಗಿ ಅದು ಒಳ್ಳೆಯದು ಅಂತ ಅಂದ್ಕೊಂಡು ಎಲ್ಲರೂ ಇದನ್ನು ಶುರು ಮಾಡಿದ್ರು. ಈ ಒಂದು ಕೊಕೊನಟ್ ಆಯಿಲನ್ನು ಹಾಗೂ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆಯನ್ನು ನಾವು ಕಡಿಮೆ ಮಾಡಿದ್ವಿ. ಬಿಕಾಸ್ ಹೃದಯದ ಕಾಯಿಲೆ ಬರುತ್ತೆ ಅನ್ನುವಂಥ ಹೆದರಿಕೆಯಿಂದ. ಆದರೆ ಹೃದಯದ ಕಾಯಿಲೆಗಳು ಕಡಿಮೆ ಆಗಿಲ್ಲ. It's definitely. And best example, the Brahmin population of Dakshina Karnataka and Uttara Kannada. Brahmins are dominating this region. They were using saturated fat because milk, tuppa, benne, rich source of saturated fatty acid, and coconut oil also rich in saturated fat. So most of the Brahmins in the coastal Karnataka, once upon a time, were eating only saturated fatty acids. Tuppa and coconut oil. No one had obesity, no one had diabetes, no one had belly fat, very less prevalence of. ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಕರಾವಳಿ ಹಾಗೂ ಮಲೆನಾಡು ಪ್ರದೇಶದಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನೇ ಉಪಯೋಗಿಸ್ತಾ ಇದ್ರು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆಯನ್ನು ಉಪಯೋಗಿಸ್ತಾ ಇದ್ರು. ಆಗ 50-60 ವರ್ಷದ ಹಿಂದೆ ನೀವು ಹೋಗಿ ನೋಡಿದ್ರೆ ಅಥವಾ ಆ ಒಂದು ಇದನ್ನು ತೆಗೆದುಕೊಂಡ್ರೆ, ಡಾಟಾವನ್ನು ತೆಗೆದುಕೊಂಡ್ರೆ ಹೃದಯದ ಕಾಯಿಲೆ, ಮಧುಮೇಹ ಅಥವಾ BP, ಬೊಜ್ಜು ಇರ್ತಾನೆ ಇರಲಿಲ್ಲ, ಆಲ್ಮೋಸ್ಟ್ ಇರ್ತಾನೆ ಇರಲಿಲ್ಲ. So most of the children of this population, Brahmins population particularly, they migrated to urban environment, settled down in Bangalore. ನಾವು ನಿಮಗೆ ಹೇಳ್ತಾ ಇದ್ದೇವೆ. ಸೊ ಇಲ್ಲಿಯ ಒಂದು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡದ ಅವರ ಒಂದು ಆ ಜನರೇಷನ್, ನೆಕ್ಸ್ಟ್ ಜನರೇಷನ್, ಅವರ ಮಕ್ಕಳೆಲ್ಲರೂ ಬೆಂಗಳೂರಿಗೆ ಹಾಗೂ ಬೇರೆ ಬೇರೆ ಸಿಟಿಗಳಿಗೆ ಮೈಗ್ರೇಟ್ ಆದರು. So they stopped abruptly, they stopped saturated fat, they stopped consuming coconut oil, and there is no excess of high quality ghee and butter. So the butter, ghee, coconut oil, once they reached to Bangalore or urban environment, replaced by refined oil. ಅವರು ಸಿಟಿ ಹೋದಂಥವರು ಹಳ್ಳಿಗಳಿಂದ ಈ ಒಂದು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಒಂದು ಉದಾಹರಣೆ ಹೇಳ್ತಾ ಇದ್ವಿ ನಾವು. ಸೊ ಅವರು ಸಿಟಿಗೆ ಹೋದಂಥವರು ಇದನ್ನು ರೀಪ್ಲೇಸ್ ಮಾಡಿದ್ರು. ಇಲ್ಲಿ ಕೊಕೊನಟ್ ಆಯಿಲ್ ಬದಲಿಗೆ ಹಾಗೂ ತುಪ್ಪದ ಬದಲಿಗೆ ಅವರು ರಿಫೈನ್ಡ್ ಆಯಿಲ್ಸನ್ನು ಶುರು ಮಾಡಿದ್ರು. ಸೊ ಹಾಗಾಗಿ ಅವರಲ್ಲಿ if you look into, if you just monitor or do an investigation about the disease prevalence, you can find out the parents in village side of Uttara Kannada district and Dakshina Kannada district are not suffering from diabetes. ಇಲ್ಲಿವರೆಗೂ ಕೂಡ ತೆಂಗಿನಕಾಯಿ ಎಣ್ಣೆಯನ್ನೇ ಉಪಯೋಗಿಸ್ತಾ ಇರುವಂತಹ, ತುಪ್ಪವನ್ನೇ ಉಪಯೋಗಿಸ್ತಾ ಇರುವಂತಹ ಹಳ್ಳಿಗಳಲ್ಲಿರುವಂತಹ ಉತ್ತರ ಹಾಗೂ ದಕ್ಷಿಣ ಕನ್ನಡದ ಹಳ್ಳಿಗಳಲ್ಲಿರುವಂಥವರಿಗೆ ಇವತ್ತು ಹೃದಯ ರೋಗ ಹಾಗೂ ಡಯಾಬಿಟಿಸ್, obesity, ಇದೆಲ್ಲವೂ ಕೂಡ ಕಡಿಮೆ ಇದೆ, very low prevalence. ಆದರೆ ಅವರ ಮಕ್ಕಳು ಸಿಟಿ ಹೋದವರಲ್ಲಿ settled down in Bangalore, mostly above 60 to 70% are suffering from obesity. They are overweight, they have belly fat, they have dyslipidemia, like abnormal cholesterol level, they have hypertension, blood pressure, more stress, anxiety. When they replace saturated fat like coconut oil, butter with the refined oil rich in omega-6 fatty acid and polyunsaturated fatty acid, they became victims of chronic disease, lifestyle related disorder. So what I mean to say that even avoiding healthy fat also risk factor for diabetes. ಸೊ ಹಾಗಾದರೆ ಮಧುಮೇಹಕ್ಕೆ, ಬೊಜ್ಜಿಗೆ, ಹೃದಯ ರೋಗಕ್ಕೆ ಒಳ್ಳೆಯ ಫ್ಯಾಟನ್ನು ಅವಾಯ್ಡ್ ಮಾಡೋದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್, ನೆನಪಿಟ್ಕೊಳ್ಳಿ. ಸೊ ಹಾಗಾಗಿ ಮರಳಿ ಪ್ರಕೃತಿಗೆ ಅಂತ ಹೇಳಿದಾಗೆ ನಮ್ಮ ಏನ್ಷಂಟ್ ಪೀಪಲ್ ಏನು ಉಪಯೋಗಿಸ್ತಾ ಇದ್ರಲ್ಲ, ತೆಂಗಿನಕಾಯಿ ಎಣ್ಣೆ ಹಾಗೂ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ ನಾವು ಮರಳಬೇಕಾಗಿದೆ. ಸೊ ಇದು ಇನ್ಫ್ಲಮೇಷನ್ ನಮಗೆ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಾವು ಅನೇಕ ಸಂಚಿಕೆಗಳಲ್ಲಿ ಪ್ರವೀಣ್ ಅವರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ, ಇದು ಇನ್ಫ್ಲಮೇಟರಿ. Saturated fat in a nutshell, inflammation, saturated fat reduce the inflammation. So saturated fat, anti-inflammatory. Anti-inflammatory. It's a pro-inflammatory. Pro-inflammatory fatty acids. This is an anti-inflammatory fatty acid. So one has to choose more ghee, more butter, more coconut oil, which are saturated fat. Next choice is monounsaturated fatty acid. So all type of nuts are healthy fat. Coconut is healthy fat. Butter, ghee and dairy fats are amazing, incredible. Omega-3 fatty acids are ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಾಯಿತು ಈಗ. ಸೊ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಯಾವುದು ಒಳ್ಳೆಯ ಕೊಬ್ಬು ಅಂಥೇಳಿ. ಸೊ ಇಲ್ಲಿ ಇದೆರಡೂ ಕೂಡ ತುಂಬ ಒಳ್ಳೆಯದು. ಇಲ್ಲಿ ನೋಡಿದ್ರೆ omega-3 ಕೂಡ ತುಂಬ ಒಳ್ಳೆಯದು, ಹಾಗೆಯೇ
ಈ ಒಂದು ಒಮೆಗಾ Omega 3 is good, omega 9 is good, like monounsaturated fatty acids are good, saturated fat is good, omega 3, but we need to reduce the consumption of refined oil which is rich in omega 6 fatty acids. ಹಾಗಾದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ, ಹೃದಯ ರೋಗವನ್ನು ಹತೋಟಿಗೆ ತರಲಿಕ್ಕೆ, ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ, ಮಧುಮೇಹವನ್ನು ಹತೋಟಿಗೆ ತರಲಿಕ್ಕೆ ಒಮೆಗಾ 6 ಅನ್ನು ಕಡಿಮೆ ಮಾಡಬೇಕು, ಒಮೆಗಾ 3 ಅನ್ನು ಜಾಸ್ತಿ ಮಾಡಬೇಕು, ಜೊತೆಗೆ saturated fat ಅನ್ನು ಜಾಸ್ತಿ and monounsaturated fatty acid. And how much is the limit? No limit. A good fat can be enjoyed as much as possible. ಬಹಳ ಖುಷಿ ವಿಷಯ, ಒಳ್ಳೆಯ ಫ್ಯಾಟ್ ಅನ್ನು ಜಾಸ್ತಿ ತೆಗೆದುಕೊಂಡಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥ. Definitely no limit. You cannot keep a limit for good fat. ಸೊ ನಿಮ್ಮ ಮುಖ್ಯ ಎನರ್ಜಿ ಸೋರ್ಸ್ ಆಗಿ ಇದನ್ನೇ ಬಳಸಬಹುದು. Yeah, that's what always I will tell you. See, the Brahmin population were eating lots of butter, ghee, cheese and dairy fat. They were the healthiest population. The moment they reduced the consumption of saturated fat, dairy fat, butter, ghee, tuppa, deshi cow ghee, just see, look at the health status of a Brahmin population today, because only one factor, they reduced the consumption of good fat. So low fat, ದಪ್ಪ ಆಗಿಬಿಟ್ಟಿದ್ದಾರೆ. that's what. So low fat consumption is a risk factor for heart disease. That's a major message I would like to. So ಇವತ್ತಿನ ಸಂಚಿಕೆಯಿಂದ ನಿಮಗೆ ತಿಳಿಸ್ಕೊಡೋದು ಏನು ಅಂದರೆ, ಕಡಿಮೆ ಫ್ಯಾಟ್ ಅನ್ನು ತೆಗೆದುಕೊಳ್ಳೋದು ಕೂಡ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ, ಹೃದಯದ ತೊಂದರೆ ಬರಲಿಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್. ಅದನ್ನು ರೀಸೆಂಟ್ ಆಗಿ ಬಾರ್ಸಿಲೋನಾದಲ್ಲಿ ನಡೆದಂತ ಸ್ಟಡಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. I want to strongly convey this message to everyone. ಅಂತ ಹೇಳಿ low fat diet is the risk factor for diabetes and heart disease. ನಾವು ಅಷ್ಟೇ ಹೇಳ್ತಾ ಇರೋದಲ್ಲ, ವಿಜ್ಞಾನಿಗಳ ಒಂದು ಸಮ್ಮೇಳನದಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗಿ ಲೋ ಫ್ಯಾಟ್ ಕ್ಯಾನ್ ಕಿಲ್ ಯು ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇಸ್ ಗುಡ್ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬಟ್ ಅದು ಯಾವುದೇ ಒಂದು ಪತ್ರಿಕೆಯಲ್ಲಾಗಲಿ ಹೊರಗಡೆ ಆಗಲಿ ಬರಲಿಲ್ಲ. And one more thing, one can choose right fat using your wisdom. Whatever comes from nature or made by God, definitely helpful to remove the block from the heart to reduce your weight. Whatever comes from factory can damage your health. For instance, the coconut comes from nature. ಪ್ರಕೃತಿಯಿಂದ ಬಂದಿರುವಂಥದ್ದನ್ನು ನಾವು ನಂಬಬಹುದು, ಆದರೆ ಮಾನವ ನಿರ್ಮಿತ ತೈಲಗಳನ್ನು ನಂಬೋದು ಬಹಳ ಡೇಂಜರಸ್. That's a symbol. ಸೊ ಹಾಗೆ ನೀವು ನೆನಪಿಟ್ಕೊಂಡ್ರೆ ಆಯ್ತು. That's all. You can use that ನಾವು wisdom. ಹೇಳಿದ್ವಿ, ಗಾಣದಲ್ಲಿ ಮಾಡಿದ ಎಣ್ಣೆ ಉಪಯೋಗಿಸಿ, ತೆಂಗಿನಕಾಯಿಯನ್ನ ಗಾಣದಲ್ಲಿ all the refined oils come from factory. So factory made man-made fat can kill you. The God-made fat like nuts, avocado, coconut, butter, tuppa, that can save you. That is the message I want to give to everyone. ಸೊ ಇದ್ರ ಬಗ್ಗೆ ಬೇಕಾದಷ್ಟು ಸಂಶೋಧನೆಗಳಾಗಿದೆ. ಆ ಸಂಶೋಧನೆಗಳ ಸಾರವನ್ನು ತೆಗೆದು ನಾವು ಇವತ್ತಿನ ಸಂಚಿಕೆಯಲ್ಲಿ ಶಾರ್ಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೂ ಉದ್ದಾಗ್ತಾ ಇದೆ ನಮ್ಮ ಕಾರ್ಯಕ್ರಮ. ಸೊ ತಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ, ಯಾವುದು ಒಳ್ಳೆ ಫ್ಯಾಟು, ಯಾವುದು ಕೆಟ್ಟ ಫ್ಯಾಟು ಅಂತ ಹೇಳಿ. ಆತ್ಮೀಯ ವೀಕ್ಷಕರೇ, ಅಡುಗೆಗೆ ಯಾವ ಎಣ್ಣೆ ಒಳ್ಳೆಯದು, ನಮ್ಮ ಅಡುಗೆ ಮನೆಯಲ್ಲಿ ಯಾವುದನ್ನು ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಅನೇಕರಿಗೆ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ತುಪ್ಪ, ಬೆಣ್ಣೆ ಅದನ್ನು ನೀವು ಖಂಡಿತವಾಗಿ ಉಪಯೋಗಿಸ್ಬೋದು. ಜೊತೆಗೆ ಇನ್ನೊಂದು ಅತಿ ಉತ್ತಮವಾದಂತಹ ಒಂದು ಕೊಬ್ಬು ಅಂದರೆ ಅದು ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಎರಡು ವಿಧ ಅಂತ ಹೇಳಿದ್ವಿ. ಒಂದು ಎನಿಮಲ್ ಒರಿಜಿನ್, ಇನ್ನೊಂದು ಈ ಒಂದು ಕೊಕೊನಟ್ ಆಯಿಲ್. ಸೊ ಕೊಕೊನಟ್ ಆಯಿಲನ್ನು ಆಲ್ಫಾ ನ್ಯಾಚುರಲ್ ಅವರು ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಕೊಕೊನಟ್ ಆಯಿಲನ್ನು ಹೇಗೆ ರೆಡಿ ಮಾಡಿದ್ದಾರೆ ಅಂದರೆ, ತೆಂಗಿನಕಾಯಿ ಹಾಲು, ಮಿಲ್ಕನ್ನು ಕೋಲ್ಡ್ ಪ್ರೆಸ್ ಮೂಲಕ ಒಂದು ಟೆಕ್ನಾಲಜಿಯ ಮೂಲಕ ಸೆಂಟ್ರಿಫ್ಯೂಜ್ ಮಾಡಿ ಕೋಲ್ಡ್ ಪ್ರೆಸ್ ಟೆಕ್ನಾಲಜಿಯ ಮೂಲಕ ತೆಗೆದಿರುವಂಥದ್ದು. ಸೊ ಹೀಟ್ ಮಾಡಿಲ್ಲ. ಸೊ ಹಾಗೆ ಇದನ್ನು ನಾವು ಅಡುಗೆ ಬಳಸೋದ್ರಿಂದಾಗಿ ಖಂಡಿತವಾಗಿ ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 2 ಸ್ಪೂನ್ ಆಹಾರಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ತಾ ಬಂದರೆ ಇದು ಔಷಧವಾಗಿ ಕೆಲಸ ಮಾಡುತ್ತೆ. ಎಸಿಡಿಟಿಯನ್ನು ಕಡಿಮೆ ಮಾಡುತ್ತೆ, HDLನ ಜಾಸ್ತಿ ಮಾಡುತ್ತೆ. ಟೋಟಲಿ LDL ಸ್ವಲ್ಪ ಹೆಚ್ಚಾಗ್ಬೋದು, ಆದರೆ ವರಿ ಮಾಡುವ ಬಿಕಾಸ್ ಆಕ್ಸಿಡೈಸ್ಡ್ LDL ಜಾಸ್ತಿ ಆಗಲ್ಲ. Oxidized LDL, and additionally it can facilitate production of high density lipoprotein called as good cholesterol. ಸೊ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಮತ್ತೆ ನಮಗೆ ಒಳ್ಳೆಯದು ಯಾವುದು, ಒಮೆಗಾ 9. ಸೊ ಬಟರ್ ಫ್ರೂಟ್ ಅಂದರೆ ಬೆಣ್ಣೆಹಣ್ಣು, ಆಲಿವ್ ಆಯಿಲು, ಹಾಗೆಯೇ ನಟ್ಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ಬಡವರ ಬಾದಾಮಿ, ಶೇಂಗಾ, ಹಾಗೆಯೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಬಗ್ಗೆ ಅನೇಕ ಸಂಚಿಕೆಗಳಲ್ಲಿ ನಾವು ಹೇಳಿದ್ದೇವೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನಿಮಗೆ ದೊರಲಿಲ್ಲ ಅಂದರೆ ಆಲ್ಫಾ ನ್ಯಾಚುರಲ್ ಒಮೆಗಾ 3 ಕೂಡ ಇದೆ, ದಿನ ಒಂದು ತೆಗೆದುಕೊಳ್ತಾ ಬರ್ಬೋದು. ಇನ್ನು ಕೊಕೊನಟ್ ಆಯಿಲ್, ಸೊ ಎಲ್ರಿಗೂ ಸಿಗುವಂತಹ ಒಂದು ಆಹಾರ ಔಷಧಿ ಇದು. ಇದನ್ನು ಔಷಧಿ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಇವತ್ತು ವಿದೇಶದಲ್ಲಿ ತುಂಬಾ ಫೇಮಸ್ ಆಗಿದೆ. ಅಮೆರಿಕದಂತಹ ದೇಶದಲ್ಲಿ ಇವತ್ತು emerging trend, virgin coconut oil. Yes. And it is gradually and steadily replacing the market share of olive oil. That is such a fast rate. Indian olive oil ಅಂತ ಹೇಳಿ ಎಲ್ಲರೂ Indian olive oil, because hundreds of recent studies strongly supports the incredible healing benefit of virgin coconut oil. And most of the shelf in the United States supermarkets are
filled with virgin coconut oil today. ಸೊ ಇವತ್ತು ಅಮೆರಿಕದ ಸೂಪರ್ ಮಾರ್ಕೆಟ್ಸಲ್ಲಿ ಅನೇಕ ಒಂದು ಮಾರ್ಕೆಟ್ಗಳಲ್ಲಿ ಇದು ಒರಿಜಿನ್ ಕೊಕೊನಟ್ ಆಯಿಲೇ ತುಂಬ ಹೋಗಿದೆ. ಸೊ ಅದನ್ನು ಇವತ್ತು ಜನ ಮುಗಿಬಿದ್ದು ತೆಗೆದುಕೊಳ್ತಾ ಇದ್ದಾರೆ, ಅದರ ಪ್ರಯೋಜನವನ್ನು ತಿಳ್ಕೊಂಡು ತೆಗೆದುಕೊಳ್ತಾ ಇದ್ದಾರೆ. ಸೊ ನಮ್ಗೆ ಅಮೆರಿಕ ಮಾಡೆಲ್ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇವತ್ತು ವಿಜ್ಞಾನಿಗಳು ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಸೊ ಅನೇಕ ಸಂಶೋಧನೆಗಳು ಹೇಳ್ತಾ ಇದೆ, ಆದರೆ ಇನ್ನೂ ನಿಮ್ಮವರೆಗೆ ರೀಚ್ ಆಗಿಲ್ಲ. ಅದನ್ನು ನಾನು ಒಪ್ಕೊಳ್ತೀನಿ. ತಾವು ಇದ್ರ ಬಗ್ಗೆ ಹೆಚ್ಚಿನ ಸ್ಟಡಿ ಮಾಡಿ, ನಿಮಗೆ ಡೌಟ್ಸ್ ಇದ್ದರೆ ನಮ್ಮ ಹತ್ರ ಕೇಳಿ. ಖಂಡಿತವಾಗಿ ಈ ಒಂದು ಒರಿಜಿನ್ ಕೊಕೊನಟ್ ಆಯಿಲನ್ನು ಔಷಧಿಯಾಗಿ ಸ್ವೀಕರಿಸೋಣ, ಹಾಗೆಯೇ ಅಡುಗೆಗೂ ಬಳಸೋಣ, ನಮ್ಮ ಆರೋಗ್ಯವನ್ನು ವರ್ಧಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮ ಮನೆಗೆ ಈ ಒಂದು ಅಲ್ಫಾ ನ್ಯಾಚುರಲ್ ಒರಿಜಿನ್ ಕೊಕೊನಟ್ ಆಯಿಲ್ನ ತಲುಪಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈವನ್ ಮಗುವಿಗೂ, ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಇದನ್ನು ಕೊಡ್ಬೋದು. ಮಲಬದ್ಧತೆ ಕಡಿಮೆ ಆಗುತ್ತೆ, ಎಸಿಡಿಟಿ ಕಡಿಮೆ ಆಗುತ್ತೆ, ಚರ್ಮದ ಒಂದು ಕಾಂತಿ ಜಾಸ್ತಿ ಆಗುತ್ತೆ. ಹೇಳಿ ಬೆನಿಫಿಟ್ಸ್. It's the healing properties start from the constipation and it nourish your skin. It increase the HDL, good cholesterol, remove the belly fat. Another added benefit of virgin coconut oil, trim the belly fat. ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. So it is good for your brain and it is highly stable. You can heat for multiple times. ಬಹಳ ಒಳ್ಳೆಯದು. ಅಲ್ಝೀಮರ್ಸ್ ನಂತಹ ಕಾಯಿಲೆ ಬರದೇ ಇದ್ದಾಗ ತಡೆಗಟ್ಟಲಿಕ್ಕೆ numerous studies, the benefits are really enormous. Might be we can take a small episode regarding benefits. ವಿಷಯಗಳಿದೆ, ಅದರ ಒಳ್ಳೆಯತನವನ್ನು ನಾವು ಹೇಳ್ತಾ ಹೋದರೆ ನಾವು ಯಾವುದೇ ಒಂದು ಸೆಕೆಂಡ್ ಡೌಟ್ ಇಲ್ದೇನೆ, ಯಾವುದೇ ಸಂಶಯ ಇಲ್ದೇನೆ ಖಂಡಿತವಾಗಿ ಕೊಕೊನಟ್ ಆಯಿಲನ್ನು ನೀವು ಅನೇಕರು ತೆಂಗಿನಕಾಯಿ ಬೆಳೆಗಾರರು this is the purest oil available in Indian market. ಬಟ್ ಇವತ್ತು ಇದರಲ್ಲೂ ಕೂಡ ಇದು ಮಾರ್ಕೆಟಲ್ಲಿ ಸಿಗೋದ್ರಲ್ಲಿ ಅದನ್ನು ವೈಟ್ ಆಯಿಲನ್ನು ಅಥವಾ ಮಿನರಲ್ ಆಯಿಲನ್ನು ಮಿಶ್ರ ಮಾಡಿ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿದೆ. But one thing I can assure, this is the purest oil. ಬೆಸ್ಟ್ ಅಂದರೆ ಒಂದು ಒರಿಜಿನ್ ಕೊಕೊನಟ್ ಆಯಿಲ್ನ ತೆಗೆದುಕೊಳ್ಳೋದು, ಇಲ್ಲಾಂದರೆ ಗಾಣದಲ್ಲಿ ನಾವೇ ಮಾಡಿಸ್ಕೊಳ್ಳೋದು. ಹೋಗಿ ಸೊ ಕೊಬ್ಬರಿಯನ್ನು ತೆಗೆದುಕೊಂಡು ಅದನ್ನು ಗಾಣದಲ್ಲಿ ನಾವೇ ಮಾಡಿಸ್ಕೊಳ್ಳೋದು. ಈ ಎರಡರಲ್ಲಿ ಯಾವುದಾದ್ರು ಒಂದು ದಾರಿಯನ್ನು ಆಯ್ಕೆ ಮಾಡ್ಕೋಬೇಕು. ಯಾಕೆಂದರೆ ಇವತ್ತು ಮಾರ್ಕೆಟಲ್ಲಿ ಸಿಗೋದಲ್ಲೂ ಕೂಡ ಕೆಲವು, ಯಾಕೆಂದರೆ ಕೊಕೊನಟ್ ಕಾಸ್ಟ್ಲಿ ಆಗಿರೋದ್ರಿಂದ. So being an expert in dietary fat, I have ensured and I have taken utmost care to minimize the toxicity, and particularly there is a process called as oxidation of dietary fatty acids. And the result, the consequent product is called as aldehyde. And I can assure that I have tested in multiple labs and which strongly shown, the report strongly suggests that it is contained the minimal amount of aldehyde. ಸೊ ಹಾಗಾದರೆ ಆಕ್ಸಿಡೈಸ್ಡ್ ಫ್ಯಾಟಿಂದ ಆಲ್ಡಿಹೈಡ್ಸ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಆಗಿ ಅದು ಕ್ಯಾನ್ಸರ್ನಂತಹ ಒಂದು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಆಲ್ಡಿಹೈಡ್ ಅಂಶ ಇಲ್ಲದೇ ಇರುವಂಥ ಒಂದು ಅತ್ಯಂತ ಉತ್ತಮವಾದಂಥ ಒಂದು ಕ್ವಾಲಿಟಿಯ ಒಂದು ತೈಲವನ್ನು ನಾವು ನಿಮಗೆ ಒದಗಿಸ್ತಾ ಇದ್ದೇವೆ. ಎನಿವೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳೋಣ. ತಾವು ಈಗಂತೂ ನಮಗೆ ಫ್ಯಾಟ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯಿತು, ಯಾವ ಫ್ಯಾಟ್ ಒಳ್ಳೆಯದು, ಫ್ಯಾಟ್ ಹೇಗಿರುತ್ತೆ, ಏನು ಕತೆ ಅಂಥೇಳಿ. ಸೊ ಈ ಒಂದು ನಾಲೆಜನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸ್ವಲ್ಪ ಲಾಂಗ್ ವಿಡಿಯೋ ಇದೆ, ಆದರೆ ಭಾಳ ಇನ್ಫಾರ್ಮೇಟಿವ್ ವಿಡಿಯೋ ಇದೆ, ಹಾಗಾಗಿ ತಾವು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ತನ್ಮೂಲಕ ಅವರಲ್ಲೂ ಕೂಡ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್.